ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿ ಹಲವರ ವಿರುದ್ಧವಾಗಿ ಕೊಲೆ ಆರೋಪ ಕೇಳಿ ಬಂದಿರುವುದು. ಬಂಧಿತ 3 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ A3, ಸುಚಿತ್ರಾ A1, ಲೋಕನಾಥ್ A2, ಆಕಾಶ್ A4 ನಾಲ್ವರನ್ನು ಕೂಡ ತಡರಾತ್ರಿ ಕೋರ್ಟ್ಗೆ ಹಾಜರುಪಡಿಸಿದರು ಪೊಲೀಸರು. ಸಿದ್ದಾಪುರ JMFC ಕೋರ್ಟ್ಗೆ ಹಾಜರುಪಡಿಸಿದರು ಪೊಲೀಸರು. ವಸಂತ ಕೊಲೆಗೈದಂತಹ 4ವರಿಗೆ ಇದೀಗ ಇಲ್ಲಿ ನ್ಯಾಯಾಂಗ ಬಂಧನ ಆಗಿದೆ. ಕಾರವಾರ ಜೈಲಿಗೆ ಬಂಧಿತ ಆರೋಪಿಗಳನ್ನು ರವಾನೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲಿ ಕಮಲಾಕರ್ ಭಟ್ ವಿರುದ್ಧವಾಗಿ ಆಕ್ರೋಶ ಜಾಸ್ತಿ ಆಯಿತು. ವಸಂತನ್ ಯಾರೆಲ್ಲ ಕೊಲೆ ಮಾಡಿದರೋ ಕಠಿಣ ಶಿಕ್ಷೆ ಅವರಿಗೆ ಕೊಡಬೇಕು ಅಂತೇಳಿ ಕಿಡಿಕಾರಿದ್ದಾರೆ. ಸಿದ್ದಾಪುರ ಠಾಣೆಗೆ ಮುತ್ತಿಗೆ ಹಾಕ್ಕೊಂಡಿದ್ರು ಗ್ರಾಮಸ್ಥರು. SP ದೀಪನ್ ಎದುರುಗಡೆನೆ ಅವರಗುಪ್ಪ ಗ್ರಾಮಸ್ಥರಿದ್ದಾರಲ್ಲ ಆಕ್ರೋಶ ಹೊರ ಹಾಕಿದ್ರು. ಅಂದರೆ ಇಲ್ಲಿ ಏನಾಗಿತ್ತು ಅಂದರೆ, ಈಗ ಒಂದು ಹೆಣ್ಣಿನೊಂದಿಗೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಅವರಿದ್ದಾರೆ, ಅಕ್ರಮ ಸಂಬಂಧ, ಈ ಥರದ್ದು ಬೇರೆ ಬೇರೆ ಅವ್ರ ಮೇಲೆ ಆರೋಪ ಮಾಡಲಾಗಿದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಹಿಳೆಯ ಮಗಳು ತಂದೆ ಆಶ್ರಯ ದೊಡ್ಡಪ್ಪನ ಆಶ್ರಯದಲ್ಲಿ ಇದ್ದಳು. ಆ ಮಹಿಳೆ ಅಂದರೆ ಆ ಹೆಣ್ಣುಮಗಳಿದ್ದಲ್ಲ, ಆ ಹೆಣ್ಣು ಮಗಳು ಕರ್ಕೊಂಡು ಬರೋಕ್ಕೆ ಅಂತೇಳಿ ತಾಯಿ ಹೋಗಿದ್ದದ್ದು. ಇದೇ ವಿಚಾರದಲ್ಲಿ ತಾಯಿ ಜೊತೆಗೆ ಇನ್ನೂ ಒಂದಷ್ಟು ಜನ ಇದ್ದರು, ಎಕ್ಸೆಪ್ಟ್ ಕಮಲಾಕರ್ ಭಟ್ ಅಂತ. ಕಮಲಾಕರ್ ಭಟ್ ಅವರು ಜಗಳಾದ ಸ್ಥಳದಲ್ಲಿ ಆಗಲಿ ಅಥವಾ ಅವರನ್ನು ಮಾರಕಾಸ್ತ್ರ ಹಿಡ್ಕೊಂಡಿದ್ದಾಗಲಿ ಅದು ದಾಖಲಾಗಿಲ್ಲ. ಇಲ್ಲಿ ಅವರು ಬೇರೆ ಊರಲ್ಲಿದ್ದರು, ಇವರು ಹೋಗಿದ್ದಾರೆ. ಸೊ ಹೋಗಿ ಅವರು ಅಲ್ಲಿ ಹೊಡೆದಾಟ ಬಡದಾಟ ಆಯಿತು, ಚಾಕು ಚುಚ್ಚಿಬಿಟ್ಟು ಒಬ್ಬನ್ನು ಸಾಯಿಸಿಬಿಟ್ರು ಅಂತ ವಿಷಯ ಇದೆ. ಇಲ್ಲಿ ಕಮಲಾಕರ್ ಭಟ್ ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಇದ್ದಾರಾ, ಈ ಕ್ರಿಮಿನಲ್ ಅಪರಾಧಿಕ ಒಳಸಂಚಿನಲ್ಲಿ ಭಾಗಿಯಾಗಿದ್ದಾರಾ, ಅವ್ರ ನಿರ್ದೇಶನದ ಮೇರೆಗೆ ಇಲ್ಲಿ ಹೋಗಿ ಒಂದು ಮರ್ಡರ್ ಮಾಡಿದ್ರಾ, ಅಥವಾ ಆ ಕ್ಷಣದ ಗಲಾಟೆ ವಿಕೋಪಕ್ಕೆ ತಿರುಗಿಯೇ ಮರ್ಡರ್ ಆಯಿತಾ, ಇಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ಟಿದ್ರಾ? ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ಒಂದು ವೇಳೆ ಪ್ಲ್ಯಾನ್ ಮಾಡಿದ್ದಿದ್ರೆ ಗಂಡನ ಕೊಲ್ಲೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಈಗ ಗಂಡನ ಸಹೋದರನ್ನ ಕೊಲ್ಲುವುದರಿಂದ ಲಾಭ ಇದೆಯಾ, ಏನಾದರೂ ಪರ್ಸ್ನಲಿ ಲಾಭ ಇದೆಯಾ ಗೊತ್ತಿಲ್ಲ. ಅಥವಾ ಗಂಡನ ಸಹೋದರ ಇವರಿಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದಾನೆ, ಅವನೊಬ್ಬನ್ನ ಮುಗಿಸ್ಬಿಟ್ರೆ ಈಗ ಈ ಗಂಡನಿಗೋ ಇನ್ಯಾರಿಗೋ ಆಶ್ರಯನೇ ಇರಲ್ಲ, ಅವ್ರು ನಮ್ಮ ಹತ್ರನೇ ಬರಬೇಕು, ಇವರು ನಾವು ಹೇಳ್ದಂಗೆ ಕೇಳಬೇಕು ಅಂತಿದ್ಯಾ ನಮಗೆ ಗೊತ್ತಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮರ್ಡರ್ ಅಂತೂ ನಡೆದು ಹೋಗಿದೆ. ಇದೀಗ ಕಮಲಾಕರ್ ಭಟ್ ಆದಿಯಾಗಿ 4 ಜನರನ್ನು ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.